ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ಮನೆ ಸಾರಿಸೋದು ಇದು ಸ್ಟಾರ್ಟ್ ಆಯಿತು. ಎದ್ದು ಎಷ್ಟು 5 ಮಿನಿಟ್ಸ್ ಆಯಿತು. ನಮ್ಮ ಅಪ್ಪ ನೀರು ರೆಡಿ ಇಟ್ಟಿದ್ರು, ನಮ್ಮ ಅಮ್ಮ ಗುಡಿಸಿದ್ದಾರೆ. ನಾನು ಇವಾಗ ಮನೆ ಸಾರಿಸ್ತಾಯಿದ್ದೀನಿ. ಸಾರಿಸ್ಬಿಟ್ಟು ಮತ್ತೆ ಸಿಗ್ತೀನಿ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ಮ ಮಾವನ ಬರ್ತಾರಂತೆ, ಸೊ ಮಾವ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಸೊ ಬನ್ನಿ ನೋಡೋಣ. ಆಮೇಲೆ ಇವತ್ತು ಏನು ಗೊತ್ತಾಯ್ತಾ, ಮಕರ ಸಂಕ್ರಾಂತಿ ಗೈಸ್. ಸೊ ನಿಮ್ಗೆಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ ಗೈಸ್. ಸೊ ಸದ್ಯಕ್ಕೆ ನಾನು ಕೆಲಸ ಮುಗಿಸ್ಕೊತೀನಿ. ಬಾಯ್ ಬಾಯ್ ಗಾಯ್ಸ್. ಕೆಲಸ ಎಲ್ಲ ಆಯ್ತು. ಇವಾಗ ಸ್ನಾನಕ್ಕೆ ಹೋಗಿ ಬಂದುಬೇಡ, ರೆಡಿಯಾಗಿ ಬಿಡೋಣ. ಇವತ್ತು ಹಬ್ಬ ತಾನೆ, ಸೊ ಬೇಗ ರೆಡಿಯಾಗಿ ಬಂದುಬಿಡೋಣ. ನೋಡಿ ಗಾಯ್ಸ್, ರೆಡಿಯಾಗಿದ್ದಾಯ್ತು. ನೋಡಿ, ನಮ್ಮ ಮಾವ ಬರ್ತಾ ಇದ್ದಾರೆ. ಇವಾಗ ನಮ್ಮ ಮಾವ ಜೊತೆ ದೇವಸ್ಥಾನಕ್ಕೆ ಹೋಗೋದೆ. ಇವಾಗ ಬಾಗ್ಲಾಕೊಂಡು 8 ಗಂಟೆಗೆ ಹೋಗ್ಬೇಕು ಅಂದರೆ 8:15 ಬಂದೈತೆ ನಮ್ಮ ಮಾವ. ನೋಡಿ ಇಲ್ಲಿ ನೋಡಿ, ರಂಗೋಲಿ ರಾತ್ರಿ ಹಾಕಿತ್ತು. ಆಲ್ರೆಡಿ ಫುಲ್ ಹೊಟ್ಟೋಗಿದೆ, ಏನೂ ಇಲ್ಲ ಅಲ್ಲಿ. ಹ್ಯಾಪಿ ಸಂಕ್ರಾಂತಿ. ಫುಲ್ ಶೇಡ್ ಆಗಿಬಿಟ್ಟಿದೆ ಗಾಯ್ಸ್, ಆದರೂ ಪರವಾಗಿಲ್ಲ. ನಿನ್ನೆ ರಾತ್ರಿ ಚೆನ್ನಾಗಿತ್ತು. ಸದ್ಯಕ್ಕೆ ಇವಾಗ ನಮ್ಮ ಮಾವ ಇಲ್ಲಿದ್ದಾರೆ. ಇಬ್ಬರು ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಬಾಯ್ ಗಾಯ್ಸ್. ಗಾಯ್ಸ್ ನೋಡಿ ನೀವು ಹೋಗಿ ಬಂದ್ವಿ, ಆದರೆ ಅಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಫುಲ್ಲು ಖಾಲಿ ಬಿದ್ದೈತೆ. ನಮ್ಮ ಮಾವ ನೋಡಿದ್ರೆ ಲೇಟಾಗಿ ಬಂದಿದ್ದಾರೆ. ಆಗಿದೆ ಅನ್ನೋ ಗೊತ್ತಿಲ್ಲ, ಯಾರಾದರೂ ಬಂದು ಹೋಗಿದ್ದಾರೋ ಗೊತ್ತಿಲ್ಲ, ಇನ್ನೂ ಸ್ಟಾರ್ಟ್ ಆಗಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಯಾರೂ ಇರಲಿಲ್ಲ. ಸೊ ವಾಪಸ್ ಮನೆಗೆ ಹೋಗ್ತಾಯಿದ್ದೀವಿ. ಇವಾಗ ಹೋಗಿ ಮತ್ತೆ ಸಿಗೋಣ. ಗಾಯ್ಸ್, ಇವಾಗ ಮನೆಗೆ ಹೋದ್ವಿ, ಆದರೆ ಮನೇಲಿ ಯಾರೂ ಇರಲಿಲ್ಲ. ಯಾಕಂದರೆ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ. ಅದಕ್ಕೆ ನಾವಿಬ್ಬರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಡೀರಿ, ಹೋಗ್ಬಿಟ್ಟು ಸಿಗೋಣ. ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಬರೋಣ. ಇದಕ್ಕೆ ಹೋಗೋಣ. ಇವಾಗ ಎಲ್ಲ ದೇವಸ್ಥಾನ ಮುಗ್ದಿದ್ದಾಯಿತು. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ. ಇವತ್ತು ಗುರುವಾರ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆನೇ ಇವತ್ತು ರಜೆ ಇದೆ ಅಂದ್ಬಿಟ್ಟು ಪ್ರತಿ ಗುರುವಾರ ಹೋಗ್ತೀವಿ ಗಾಯ್ಸ್. ಸದ್ಯಕ್ಕೆ ಈ ಗುರುವಾರನೂ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಹೋಗಿ ನೋಡ್ಕೊಬರೋಣ. ಆದರೆ ವಿಡಿಯೋ ಆಗ್ತಿರಲಿಲ್ಲ ಅಂದರೆ ಇಲ್ಲ. ಸರಿ, ಇವಾಗ ಇವತ್ತು ಕಾಲಿಗೆ ಬಂದ್ವಿ, ಆಲ್ರೆಡಿ ಹೋಗಿ ಬಂದ್ವಿ. ಗಾಯ್ಸ್, ಸಂಕ್ರಾಂತಿ ಸ್ಪೆಷಲ್ ಪೊಂಗಲ್ಲು. ಇವಾಗ ಪೊಂಗಲ್ ಪ್ರಸಾದ ಕೊಟ್ಟಿದ್ರು. ಇದು ಪೊಂಗಲ್ಲು ಮತ್ತು ಇನ್ನೊಂದು ಜಾಗದಲ್ಲಿ ಪಾಯಸ ಕೊಟ್ಟಿದ್ರು. ಇವಾಗ ಇದೆರಡನ್ನೂ ತಿನ್ಕೊಂಡು ನೋಡಿ, ಪಾಯಸ ಇಲ್ಲಿದೆ. ಪಾಯಸ ಪೊಂಗಲ್ ಎರಡೂ ಕೊಟ್ಟಿದ್ರು. ಇದನ್ನ ತಿನ್ಕೊಂಡು ಮತ್ತೆ ಸಿಗೋಣ. ಗಾಯ್ಸ್ ನೋಡಿ, ಇವಾಗ ಎಲ್ಲರೂ ದೇವಸ್ಥಾನ ಸ್ವಾಮಿ ಗುಡಿಗೆ ಹೋಗ್ತಾ ಇದೀವಿ. ಆಮೇಲೆ ನೆಕ್ಸ್ಟ್ ಗಾಡಿ ನಾನು ಸರ್ವಿಸ್ ಬಿಟ್ಟಿದ್ದೀನಿ. 8 ದಿವಸ ಆಗಿದೆ, ಇನ್ನೂ ಬಿಟ್ಟಿಲ್ಲ. ಸೆನ್ಸರ್ ಹೋಗಿದೆ, ಪ್ರಾಬ್ಲಮ್ ಬಂದಿದೆ. ಅಲ್ಲಿ ಜನ ಫುಲ್ ಮೊದಲೆಲ್ಲ ನೋಡಿಲ್ಲ ಅಂತ ನೋಡ್ತಾ ಇದ್ದೇವೆ. ಸದ್ಯಕ್ಕೆ ಇವಾಗ ನಾವು ಹೋಗಿ ಬರೋಣ. ಹೋಗಿ ಗಾಡಿಯಲ್ಲೇ ಮೂವರು ಹೋಗೋದು. ಸದ್ಯಕ್ಕೆ ಹೋಗಿ ಬಂದು ಮತ್ತೆ ಸಿಗೋಣ. ದೇವಸ್ಥಾನದಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಪ್ರಸಾದ ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಅದು ತಿನ್ನಲ್ಲ, ಯಾಕಂದ್ರೆ ಬೆಳಿಗ್ಗೆ ಟಿಫನ್ ಆಗ್ಬಿಟ್ಟಿದೆ. ಸೊ ಸದ್ಯಕ್ಕೆ ಇವಾಗ ಹೋಗಿ ಬರೋಣ. ನಡೀರಿ ಆಯ್ತು. ನೋಡಿ, ಇವಾಗ ವಾಪಸ್ ಮನೆಗೆ ಬರ್ತಾ ಇದ್ದೀನಿ. ಇಷ್ಟೊತ್ತವರೆಗೂ ಆಚೆನೆ ಬಿದ್ದಿದೆ. ನಮ್ಮ ನೋಡಿ ಕುತ್ಕೊಂಡು ಓದ್ತಾ ಇದ್ದಾರೆ. ಸದ್ಯಕ್ಕೆ ಇವಾಗ 1:15-2 ಗಂಟೆ ಆಗ್ತಾ ಬರ್ತಿದ್ವಿ. ಇದುವರೆಗೂ ಆಚೆ ತಿರುಗ್ತಾ ಇದೆ. ಜನಿ ಮನೇಲಿದೆ. ಹಾಂ, ಇವಾಗ SCR ರಿಪೋರ್ಟ್ ಮಾಡ್ಬೇಕಂತೆ, ಅದಕ್ಕೆ ಬಂದ್ವಿ. ಸ್ವಲ್ಪ ಏನೋ ಒಂದು ನನಗೆ ಬರಲ್ಲ, ಅವ್ರದ್ದೇ ಏನೋ, ನಂದು ಅದಕ್ಕೂ ಸಂಬಂಧ ಇಲ್ಲ. ಸೊ ಸದ್ಯಕ್ಕೆ ಇವಾಗ ಅದು ಮಾಡಿಬಿಟ್ಟು ಮುಂದೆ ಏನಾಗುತ್ತೆ ನೋಡೋಣ. ಸದ್ಯಕ್ಕೆ ಬಾಯ್ ಬಾಯ್. ಜನಿ ಮನೆಗೆ ಬಂದರೆ ದೀಪಕ್ ಬಂದ. ದೀಪಕ್ ಅಂತ ಇವನ ಬಗ್ಗೆ ಇವನೇ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಹೇಳ ನಿನ್ನ ಬಗ್ಗೆ. ದೀಪಕ್ ಅಂತ ನಂದು ಟೆಕ್ ಚಾನಲ್ ಇದೆ, ಜಸ್ಟ್ ಗೋ ಆ್ಯಂಡ್ ಫಾಲೋ. ನೋಡಿ ಗೈಸ್, ಇಲ್ಲೂ ಕೂಡ ಪ್ರಮೋಷನ್ನು, ಪೇಡ್ ಪ್ರಮೋಷನ್ ಇಲ್ಲ, ಫ್ರೀ ಪ್ರಮೋಷನ್ನು. ವಿಡಿಯೋ ನಂದು ಫೇಸ್ ತೋರಿಸ್ತೀನಿ, ನೋಡ್ರಿ. ಫಾಲೋ ಮಾಡ್ಕೊಬಿಡಿ ಗೈಸ್, ಯಾರಾದರೂ ನೋಡೋರಿದ್ರೆ. ಇವನ್ ನೋಡಿ, ಸೈಕೋ ಥರ ಆಡ್ತೀಯಾನೆ. ಸದ್ಯಕ್ಕೆ ಮಾತಾಡ್ಕೊಂಡು ಸರಿ ಗೈಸ್, ಇವನ್ ಆಗ್ತಾನೆ ಇರುತ್ತೆ, ಇವನ್ ಯಾವಾಗೂ ಸಿಗಲ್ಲ. ಸರಿ ಗೈಸ್, ನಾ ಹೋಗಿ ಬರ್ತೀನಿ. ಬಾಯ್ ಬಾಯ್. ದೀಪಕ್ ಮನೆಗೆ ಹೋಗ್ತಾನೆ. ಬಾಯ್ 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 ಬಾಯ್. ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲ ಫಾಲೋ ಮಾಡಿ. ಚಾನಲ್ ಹೆಸರು ಹೇಳು ಅಂತ ಹೇಳು. ದೀಪಕ್ ಅಂತಾನೆ ಇರುತ್ತೆ, ಸರ್ಚ್ ಮಾಡಿ. ದೀಪಕ್ ತುಂಬಾ ಜನ ಇದ್ದಾರೆ. ಓಪನ್ ಮಾಡಿದ ತಕ್ಷಣ ಅವ್ನ ಮಕ್ಕ ಗೊತ್ತಾಗುತ್ತೆ ಬಿಡೋ, ಯಾಕೋ ಬಾದೆ. ಸರಿ ಗೈಸ್, ಹೋಗಿ ಬರ್ತಾರಂತೆ. ಅವ್ನು ಕ್ಯಾಪ್ಷನ್ ನನ್ನ ID ಟ್ಯಾಗ್ ಮಾಡ್ತಾನೆ, ಬೇಕಂದ್ರೆ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಓಕೆ, ಪಕ್ಕಾ ಮಾಡ್ತೀನಿ. ಒಳ್ಳೆ ಕಂಟೆಂಟ್ ಸಿಗುತ್ತೆ, ಎಜುಕೇಶನಲ್ ಕಂಟೆಂಟ್. ಏನ್ ಡೌಟ್ ಇದ್ರೆ ಕ್ಲಿಯರ್. ಬೇರೆನೂ ಕಂಟೆಂಟ್ ಸಿಗುತ್ತೆ. ಮೆಸೇಜ್ ಮಾಡಿ, DM ಮಾಡಿ, ಸಾಕು. DM ಮಾಡಿ, ಮೆಸೇಜ್ ಸಿಗುತ್ತೆ. ಎಲ್ಲ ಕಂಟೆಂಟ್ ಏನು ಹಾಕಲ್ಲ, ಹಾಕೋದಿಲ್ಲ. ಮೆಸೇಜ್ ಮಾಡಿ, ಪರ್ಸನಲ್ ಕಳಿಸ್ತಾರೆ. 18+ ಕಂಟೆಂಟ್ ಎಲ್ಲ ಪಕ್ಕಾ ಫಿಕ್ಸು. ರೂಮಲ್ಲಿ ಲೈವ್ ಕ್ಲಾಸ್ ಅಂತೀನಿ, 50 ರೂಪಾಯಿ ಜಾಯ್ನ್ ಆಗಿ. ರಿಯಲ್ ವರ್ಲ್ಡ್ ಸ್ಕಿಲ್ಸ್ ಫಾಲೋವರ್ಸ್ ಫ್ರೀ ಅಂತೆ. ಒನ್ ಡೇ ಫಾಲೋವರ್ಸ್ ಫ್ರೀ. ಮತ್ತೆ ನಾವು ಫಸ್ಟ್ ಟೈಮ್ ಅವಾಗ ಮತ್ತೆ ಫಾಲೋ ಮಾಡ್ಕೊಂಡು ಮತ್ತೆ ಕೇಳ್ಕೊಂಡು ಅಲ್ಲ, ಫಸ್ಟ್ ಡೇ ಫ್ರೀ, ಸೆಕೆಂಡ್ ಇಂದ 50 ರೂಪಾಯಿ. ಸ್ಕ್ಯಾಮ್ ಎಲ್ಲ ಇರಬಾರ್ದು ಬ್ರೋ. ಓಕೆ, ಸರಿ, ಬಾಯ್ 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 ಬಾಯ್.
ನೋಡಿ ಗಾಯ್ಸ್ ಸ್ಟಾಲ್ ಇಲ್ಲ ಅನ್ಕೊಂಡ್ರಿ, ಆದರೆ ಇಲ್ಲಿ ಸದ್ಯಕ್ಕೆ ಸ್ಟಾಲ್ಸ್ ಇದೆ, ಆದರೆ ಜಾಸ್ತಿ ಇಲ್ಲ, ಸ್ವಲ್ಪ ಇದೆ. ಕೆಲವು ಎತ್ತಾಕಿದ್ದಾರೆ, ಕೆಲವು ಜಾಗ ಖಾಲಿ ಇದೆ, ಕೆಲವು ಸ್ಟಾಲ್ಸ್ ಇದೆ. ಸೊ ಸದ್ಯಕ್ಕೆ ನೋಡೋಣ ಬನ್ನಿ ಏನೇನು. ಪುರಿ ತಿನ್ನೋಣ. ಇದ್ರ ಕಾಸ್ಟ್ ಎಷ್ಟು ಗೊತ್ತಾ ಗಾಯ್ಸ್? 100 ರೂಪಾಯಿ ಒಂದು ಪ್ಲೇಟು. ಚಕ್ಕ ಚೀಪ್ ಇದೆ ಇಲ್ಲಿ. ಬಂದಿದ್ದವರೆಲ್ಲ ತಿನ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿ ನೋಡಿದ್ರು ಇದೇ ತಿಂತಾ ಇದ್ದಾರೆ. ಬರೀ ನೋಡಿ 4 ಪ್ಲೇಟಿಗೆ 400 ರೂಪಾಯಿ ಆಯಿತು. ಅದ್ರ ಜೊತೆಗೆ ಒಂದು ಸಮೋಸ 80 ರೂಪಾಯಿ ಗಾಯ್ಸ್, ಅದನ್ನು ತೋರಿಸಿ ನೋಡ್ಕೊಳ್ಳಿ, ತಿನ್ಕೊಳ್ಳಿ ನೀವು. ಬಂದಾಗ ಫಸ್ಟು ಪ್ರೈಸ್ ಕೇಳಿ ತಗೊಳ್ಳಿ ಎಲ್ಲಾದರೂ. ಇದು ಮೊದಲೇ ಒಂದು ಪ್ರಿಕಾಷನ್ಸ್ ಇದೆ ಎಲ್ಲರಿಗೂ, ನೋಡಿಕೊಂಡು ತಗೊಳ್ಳಿ. ಸದ್ಯಕ್ಕೆ ತಿನ್ಬಿಟ್ಟು ಹೋಗೋಣ ಮನೆಗೆ. ಬಾಯ್ ಬಾಯ್ ಗಾಯ್ಸ್. ಗಾಯ್ಸ್ ಇದೇ ಸಮೋಸ 80 ರೂಪಾಯಿ. ಇವಾಗ ತಿನ್ಕೊಂಡು ಹೋಗೋದೆ. ನಮ್ಮ ಅಣ್ಣ ಅರ್ಜೆಂಟ್ ಮಾಡ್ತಾನೆ ಪಾಪ, ಹೋಗ್ಬೇಕು ಬೇಗ ಬೇಗ ಅಂತ. ನೋಡಿ ಇಲ್ಲಿ ತೋರಿಸಿದ್ರೆ ನಗಿತಾ ಇದ್ದಾನೆ, ಏನು ಕೆಲಸ ಇಲ್ಲ ಬೇರೆ. ಎಷ್ಟೊಂದು ಮಾಡ್ತೀರಾ? ಸರಿ ಗಾಯ್ಸ್, ಇದಕ್ಕಾದ್ರೂ ಹೋಗ್ಬೇಕು. ಬಾಯ್ ಬಾಯ್. ನೋಡಿ ಗಾಯ್ಸ್ ಸರೌಂಡಿಂಗ್ಸ್ ಎಲ್ಲ ಎಷ್ಟು ಸಖತ್ತಾಗಿದೆ. ಇಲ್ಲಿ ನೋಡಿ ಅವರವ್ರದ್ದೇ ಸೆಲ್ಫಿಗಳು ತಗೋತಾ ಇದ್ದಾರೆ ಅವರವರೇ. ಸದ್ಯಕ್ಕೆ ಇಲ್ಲಿ ಈಶ್ವರ ಇದ್ದಾರೆ. ಇಲ್ಲಿ ಲೈಟ್ ಶೋಗೆಲ್ಲ ರೆಡಿ ಹಾಕೋತಾ ಇದ್ದಾರೆ. 7 ಗಂಟೆಗೆ ಲೈಟ್ ಶೋ ಅಂತೆ. ಇವಾಗ ಇನ್ನು 6:15 ಆಗ್ತಾ ಬರ್ತಿದೆ. ನೋಡಿ ಸೀನ್ರಿ ಎಲ್ಲ ಸಖತ್ತಾಗಿದೆ. ಸದ್ಯಕ್ಕೆ ಇದ್ರ ಮಧ್ಯದಲ್ಲಿ ಎಲ್ಲ ಲೈಟ್ ಶೋ ಆಗುತ್ತೆ. ಇವಾಗ ಇವರೆಲ್ಲ ಲೈಟ್ ಶೋ ನೋಡೋಕ್ಕೆ ಬಂದಿರೋದು. 7 ಗಂಟೆಗೆ ಶುರು ಆಗುತ್ತಂತೆ. ಫುಲ್ಲು ಜನ ಸಾಗರ ಇದ್ದಾರೆ ಇಲ್ಲಿ. ಸೊ ಇವಾಗ ಇಲ್ಲಿಂದ ನಮಗೆ ಟೈಮ್ ಆಗ್ತಾಯಿದೆ ಅಂತ ಇವಾಗ ಮನೆಗೆ ಹೋಗೋದು. ಯಾಕಂದರೆ 6:45 7 ಗಂಟೆ ಒಳಗಡೆ ಮನೆ ಸೇರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ದೇವ್ರು ನೋಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇರೋದು. ಗಾಯ್ಸ್ ಬನ್ನಿ ಹೋಗೋಣ ಇವಾಗ. ಗಾಯ್ಸ್ ಮನೆಗೆ ಬಂದು ಒಂದು 1/4 ಗಂಟೆ ಆಯಿತು. ಜನಾರ್ದನ್ ಮನೆಗೆ ಹೋದ. ನೋಡಿ ಇಲ್ಲಿ ನಮ್ಮ ಮಾವ ಬಂದಿದ್ರು ಹಬ್ಬಕ್ಕೆ. ನಮ್ಮ ಅಕ್ಕ ಮನೆಗೆ ಬಂದು ಕಡಲೆ ಬೀಜ ಅವರೆಕಾಯಿ ತಿಂತಾ ಇದೀನಿ ಗಾಯ್ಸ್. ಅದಕ್ಕೆ ನಾನು ತಿಂತಾ ಇದ್ದೀನಿ ಇವಾಗ. ಎಷ್ಟು ಚೆನ್ನಾಗಿದೆ ಗೊತ್ತಾ ಗಾಯ್ಸ್? ತುಂಬ ಟೇಸ್ಟ್ ಆಗಿದೆ. ನೋಡಿ ಇಬ್ಬರು ತಿಂತಾ ಇದೀವಿ. ಅಲ್ಲಿ ನಮ್ಮ ಮಾವ, ಇಲ್ಲಿ ನಾನು ತಟ್ಟೆಗೆ ಹಾಕೊಬಂದು ಮೆಕ್ತಾ ಇದ್ದೀವಿ ಇನ್ನು. ಸೊ ಮೆಕ್ಬಿಟ್ಟು ಮತ್ತೆ ಸಿಗ್ತೀನಿ. ಮೆಕ್ಬಿಟ್ಟು ಏನು ಊಟ ತಿನ್ನೋಷ್ಟು ಹೋಗಕ್ಕೆ ಇಲ್ಲ. ಯಾಕಂದರೆ ಅಲ್ಲಿ ಆ ಮಸಾಲೆ ಪುರಿ 100 ರೂಪಾಯಿ ಮಸಾಲೆ ಪುರಿ ತಿಂದಕ್ಕೆ ಹೊಟ್ಟೆ ತುಂಬೋಗಿದೆ. ರೇಟ್ ಕೇಳಿದ ತಕ್ಷಣ ಹೊಟ್ಟೆ ತುಂಬಿತು. ಸೊ ಇಲ್ಲಿ ಮನೆಗೆ ಬಂದು ಈ ಕಡಲೆಕಾಯಿ ಮತ್ತು ಅವರೆಕಾಯಿ ತಿನ್ಬಿಟ್ಟು ಸದ್ಯಕ್ಕೆ ಊಟ ಏನು ತಿನ್ನಲ್ಲ. ಸೊ ಆರಾಮಾಗಿ ನಿದ್ದೆ ಮಾಡಬೇಕು. ಗಾಯ್ಸ್ ಇಲ್ಲಿ ಸುಳ್ಳು, ಇವನು ಜಾಸ್ತಿ ತಿಂತಾನೆ, ಚೆನ್ನಾಗಿ ತಿಂತಾನೆ ಇವನು ನಂಬೇಡಿ. ಸರಿ ಗಾಯ್ಸ್ ಸದ್ಯಕ್ಕೆ ಸಿಗೋಣ. ಬಾಯ್ ಬಾಯ್, ಗುಡ್ ನೈಟ್. ಮಲ್ಕೊಳ್ಳಿ, ನಾಳೆ ಸಿಗೋದೆ. ಇವತ್ತೇನೇನು ಇಲ್ಲ ಗಾಯ್ಸ್. ಬಾಯ್ ಬಾಯ್. ಬಾಯ್ ಬಾಯ್ ಹೇಳ್ಬಿಡಿ. ಗುಡ್ ನೈಟ್. ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬಾಯ್ ಬಾಯ್ ಅಂತ ಗಾಯ್ಸ್. ಬಾಯ್ ಬಾಯ್.